ಗಣಪತಿ ವಿಸರ್ಜನೆ ವೇಳೆ ಘೋರ ದುರಂತ ಪ್ರಕರಣ ಪ್ರಾಣಾಪಾಯದಿಂದ ಗೊರೂರು ಠಾಣೆ ಪಿಎಸ್ಐ ಜಸ್ಟ್ ಮಿಸ್ ಆಗಿರೋದು. ಹಾಸನ ಜಿಲ್ಲೆ ಗೊರೂರು ಪೊಲೀಸ್ ಠಾಣೆಯ ಪಿಎಸ್ಐ ಧನರಾಜ್ ಗಣಪತಿ ಮೆರವಣಿಗೆ ವೇಳೆ ನಡ್ಕೊಂಡು ಬರ್ತಾ ಇದ್ದ ಪಿಎಸ್ಐ ಪಕ್ಕದಲ್ಲೇ ಹೋಗಿ ಭಕ್ತರ ಮೇಲೆ ಹರಿದಿದೆ ಲಾರಿ. ನೋಡಿ, ಪೊಲೀಸರು ಕೂಡ ಅಲ್ಲೇ ಇದ್ರು. ಎಚ್ಚರಿಕೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಇದೇ ಮೆರವಣಿಗೆಯಲ್ಲಿದ್ದರು. ಈ ಘನ ಘೋರ ದುರಂತ ಪ್ರಕರಣದಿಂದ ಜಸ್ಟ್ ಮಿಸ್ ಆಗಿರೋದು ಗೊರೂರು ಠಾಣೆ ಪಿಎಸ್ಐ. ಹಾಸನ ಜಿಲ್ಲೆ ಗೊರೂರು ಪೊಲೀಸ್ ಠಾಣೆಯ ಪಿಎಸ್ಐ ಧನರಾಜ್ ಅವರು ಗಣಪತಿ ಮೆರವಣಿಗೆ ವೇಳೆ ನಡ್ಕೊಂಡು ಬರ್ತಾ ಇದ್ರಂತೆ. ಇದೇ ಸಂದರ್ಭದಲ್ಲಿಗೆ ಪಕ್ಕದಲ್ಲೇ ಟ್ರಕ್ ಹೋಗಿದೆ. ಕೂದಲೆಳೆ ಅಂತರದಲ್ಲಿ ಪಾರಾಗೋದು ಅಂತಾರಲ್ಲ, ಹಾಗಾಗಿದೆ. ಪಿಎಸ್ಐ ಪಕ್ಕದಲ್ಲೇ ಹೋಗಿ ಭಕ್ತರ ಮೇಲೆ ಹರಿದಿದೆ ಈ ಲಾರಿ. ಇಲ್ಲ ಅಂತ ಅಂದರೆ ಅನಾಹುತ ಸಂಭವಿಸ್ತಾ ಇತ್ತು. ಅವರು ಕೂಡ ಮೆರವಣಿಗೆ ಹೇಗೆ ನಡೀತಿದೆ, ಏನು ಎತ್ತ ಅಂತ ಭದ್ರತೆಯನ್ನು ಚೆಕ್ ಮಾಡ್ತಾ ಇದ್ರಂತೆ. ಸೊ ಅದಕ್ಕೆ ಅಂತ ನಡ್ಕೊಂಡು ಬರ್ತಾ ಇದ್ರಂತೆ. ಈ ಸಂದರ್ಭದಲ್ಲಿಗೆ ಈ ಒಂದು ಅಪಘಾತ ಸಂಭವಿಸಿರೋದು. ಅವ್ರು ನಡ್ಕೊಂಡು ಬರ್ತಿದ್ದಂಥ ಸಂದರ್ಭದಲ್ಲಿಗೆ ಈ ಟ್ರಕ್ ಅವ್ರ ಕಣ್ಣು ಮುಂದೆನೇ ಹೋಗಿ ಭಕ್ತರ ಮೇಲೆ ಹರಿದಿದೆ. ಇವತ್ತಿಗೇನು 9 ಜನ ಸಾವನ್ನಪ್ಪಿದ್ದಾರೋ, ಈ ಪ್ರಕರಣ ಅವರ ಕಣ್ಣು ಮುಂದೆನೇ ನಡೆದಿರೋದು. ಅವರು ಜಸ್ಟ್ ಮಿಸ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ದುರಂತದ ಬಗ್ಗೆ ಒಂದೊಂದೇ ಮಾಹಿತಿಗಳು ಸಿಗ್ತಾ ಇದೆ. ಕೆಲವರು ಚಾಲಕ ಡ್ರಿಂಕ್ಸ್ ಮಾಡಿದ್ದ ಅಂತಿದ್ದಾರೆ, ಇನ್ನು ಕೆಲವರು ಚಾಲಕ ಡ್ರೈವ್ ಮಾಡ್ತಿರ್ಲಿಲ್ಲ, ಕ್ಲೀನರ್ ಮಾಡ್ತಿದ್ದ ಅಂತಿದ್ದಾರೆ. ಇನ್ನು ಘಟನೆಯಲ್ಲಿ ಕೆಲವರು ಜಸ್ಟ್ ಮಿಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಿದೆ. ಇವತ್ತಿನ ಅಪ್ಡೇಟ್ ಏನೇನಿದೆ ಅಂತ? ನೀತಿ, ಈ ಪ್ರಕರಣವನ್ನು ಕೆದಕುತ್ತಾ ಹೋದರೆ ಒಂದಿಲ್ಲ ಒಂದು ಮಾಹಿತಿ ಹೊರಗೆ ಬರ್ತಾನೇ ಇರುವಂಥದ್ದು. ಒಂದು ಪ್ರಕಾರ ಹೇಳ್ತಾ ಇರುವಂಥದ್ದು, ಇಲ್ಲಿನ ಸ್ಥಳೀಯರ ಮಾಹಿತಿಯ ಪ್ರಕಾರ ಚಾಲಕ ಭುವನೇಶ್ ಏನಿದ್ದಾನೆ ಆತ ಸಾಕಷ್ಟು ಪಾನಮತ್ತನಾಗಿದ್ದ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂಥದ್ದು. ಒಂದು ಕಡೆ ಅದೆಲ್ಲೋ ಈ ಹಿಂದೆ ಹಾಸನದಿಂದ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಅಪಘಾತವನ್ನು ಮಾಡಲಾಗಿತ್ತು. ನಂತರದಲ್ಲಿ ಓವರ್ ಸ್ಪೀಡ್ನಲ್ಲಿದ್ದ, ಹಾಗಾಗಿ ಅವನ್ನ ಏನಾದರೂ ಬೇರೆಯವರು ಓವರ್ಟೇಕ್ ಮಾಡಿ ಅಂದರೆ ಅವನ್ನ ಹಿಡಿಲಿಕ್ಕೆ ಏನಾದರೂ ಬಂದಂಥ ಸಂದರ್ಭದಲ್ಲಿ ಈ ಥರ ಆಯಿತಾ, ಸಾಕಷ್ಟು ಪ್ರಶ್ನೆಗಳು ಇದರಲ್ಲಿ ಬರ್ತಾ ಇರುವಂಥದ್ದು. ಇದು ಪೊಲೀಸರು ತನಿಖೆ ಮಾಡಿದ ನಂತರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲವನ್ನು ಕೂಡ ನಾವು ಹೇಳಲಿಕ್ಕೆ ಅಸಾಧ್ಯ. ಹಾಗಾಗಿ ಪೊಲೀಸರು ಈಗಾಗಲೇ ಚಾಲಕ ಮತ್ತು ಲಾರಿ ಕ್ಲೀನರ್ ಏನಿದ್ದಾನೆ ಆತನನ್ನು ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತ ಪಾನಮತ್ತನಾಗಿದ್ದ, ಅಚಾತುರ್ಯವಾಗಿ ಅಚಾನಕ್ಕಾಗಿ ಘಟನೆ ನಡೆದಿದೆಯಾ ಅನ್ನುವ ತನಿಖೆಯನ್ನು ಕೂಡ ಈಗಾಗಲೇ ಮಾಡಬೇಕಾಗುತ್ತೆ. ಒಂದು ಕಡೆ ಗೊರೂರು ಠಾಣೆಯಲ್ಲಿ ಭುವನೇಶ್ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಗೊರೂರು PSI ಏನಿದ್ದಾರೆ ಅವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಘಟನೆಯ ವೇಳೆಯಲ್ಲಿ ಗಣೇಶ ವಿಸರ್ಜನೆ ಎಡಭಾಗದ ರಸ್ತೆಯಲ್ಲಿ ವಿಸರ್ಜನೆಯ ಮೆರವಣಿಗೆ ಬರ್ತಾ ಇರುತ್ತೆ. ಬಲಭಾಗದಲ್ಲಿ ಗೊರೂರು ಠಾಣೆಯ PSI ಕೂಡ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ಲಾರಿ ಸ್ಪೀಡಾಗಿ ಬರುವಂಥದ್ದು, ಬ್ಯಾರಿಕೇಡ್ನ ಒಡೆದಾಕಿ ಒಳಗಡೆ ಲಾರಿ ನುಗ್ಗುತ್ತೆ. ಅಂಥ ಸಂದರ್ಭದಲ್ಲಿ ಸ್ಥಳದಲ್ಲಿ 3 ರಿಂದ 4 ಜನ ಸಾವನ್ನಪ್ತಾರೆ. ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಒಂದಿಷ್ಟು ಜನ ಸಾವನ್ನಪ್ತಾರೆ. 9 ಜನ ಈಗಾಗಲೇ ಸಾವನ್ನಪ್ಪಿರುವಂಥದ್ದು. 3 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದರೆ ಇನ್ನು 2 PUC ಸ್ಟೂಡೆಂಟ್ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಒಂದೊಂದು ಕುಟುಂಬಗಳ ಕತೆ, ಒಂದೊಂದು ಗ್ರಾಮದಲ್ಲಿ ಸಾಕಷ್ಟು ನೀರವ ಮೌನ ಮನೆ ಮಾಡಿದೆ. ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಸರ್ಕಾರ ಈಗಾಗಲೇ ಪರಿಹಾರವನ್ನು ಘೋಷಣೆ ಮಾಡಿದೆ. ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಒಂದಿಷ್ಟು ಪರಿಹಾರವನ್ನು ಗಾಯಾಳಿಗೆ 50,000 ಮತ್ತು ಜೊತೆಗೆ ಮೃತ ಕುಟುಂಬಕ್ಕೆ 2 ಲಕ್ಷ ಅಂದರೆ ಕೇಂದ್ರ ಸರ್ಕಾರದಿಂದ ಟ್ವೀಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅದೇನೇ ಇರಲಿ, ಆದರೆ ಪರಿಹಾರ ಇಲ್ಲಿ ಸೆಕೆಂಡ್ರಿ. ಆದರೆ ಹೋದಂತಹ ಜೀವ ಮತ್ತೆ ಬರೋದಿಲ್ಲ. ಇದು ನಡೆಬಾರದಂತಹ ದುರಂತ ಒಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಸಳೆ ಹೊಸಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಈಗ ನಾವು ನಿನ್ನೆ ಏನು ನಡೀತು ಘಟನಾ ಸ್ಥಳದಲ್ಲಿ ಇದ್ದೀವಿ. ಇಲ್ಲಿಗೆ ಇವತ್ತು ಕೃಷ್ಣ ಬೈರೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ. ಈಗಾಗಲೇ ಗಾಯಾಳುಗಳನ್ನು BJP ನಾಯಕ CT ರವಿ ಅವರು ವಿಚಾರಿಸಿರುವಂಥದ್ದು, ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಘನಘೋರ ದುರಂತ ನಡಿಬಾರ್ದಾಗಿತ್ತು, ಆದರೆ ನಡೆದಿದೆ. ಇದರಲ್ಲಿ ಯಾರನ್ನೂ ಕೂಡ ದೂಷಿಸಲು ಸಾಧ್ಯವಾಗ್ತಾ ಇಲ್ಲ. ತನಿಖೆ ನಡೀತಾ ಇದೆ ಅನ್ನುವ ಮಾತನ್ನು CT ರವಿ ಹೇಳಿರುವಂಥದ್ದು. ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಈಗಾಗಲೇ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ಜೊತೆ ನಿರಂತರ ನಿಕಟವಾದಂತಹ ಸಂಪರ್ಕದಲ್ಲಿ ಇಟ್ಕೊಂಡಿರುವಂಥದ್ದು. ಇದರ ಪ್ರತಿದಿನದ ಪ್ರತಿ ಗಂಟೆಯ ಪ್ರತಿ ನಿಮಿಷದ ಅಪ್ಡೇಟ್ಗಳನ್ನು ಕೂಡ ತೆಗೆದುಕೊಳ್ತಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಈಗ ಮಸಳೆ ಹೊಸಳ್ಳಿಯ ಗ್ರಾಮದ
ಆ ಜಾಗ ಏನಿತ್ತು, ಆ ಸ್ಪಾಟ್ ಏನಿತ್ತು, ಆ ಸ್ಪಾಟ್ನಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ನಾವು ಮುಂದೆ ಸಾಗ್ತಾ ಇದ್ದೀವಿ. ಈಗ ಲಾರಿ ಹೋಗ್ತಾ ಇದೆ, ಆ ಲಾರಿಯ ಪಕ್ಕದಲ್ಲಿ ಏನು ಒಂದು ಬ್ಯಾರಿಕೇಡ್ ಅಂದರೆ ಕಂಬಿಯನ್ನು ಅಳವಡಿಸಿ ಆ ಕಡೆಯಿಂದ ಈ ಕಡೆಗೆ ದಾಟಲಿಕ್ಕೆ ಸಾಧ್ಯವಾಗದಂತಹ ಜಾಗವನ್ನು ಕೂಡ ನಿರ್ಮಾಣ ಮಾಡಿದರು. ಆದರೆ ಇನ್ನೆಷ್ಟು ಜೋರಾಗಿ ಬಂದ ಆ ಚಾಲಕ, ಅದರಲ್ಲೂ ಒಂದು ಬೈಕಿಗೆ ಡಿಕ್ಕಿ ಹೊಡೆದು ಅವರು ಸ್ಥಳದಲ್ಲಿ ಸಾವನ್ನಪ್ತಾರೆ. ನಂತರದಲ್ಲಿ ಮತ್ತೆ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಆ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಈ ಕಡೆ ಒಂದು ಆಟೋ ಇರುತ್ತೆ, ಆಟೋಗೂ ಬಂದು ಗುದ್ದಿ ನಂತರ ಜನಗಳ ಮೇಲೆ ಹರಿದಿರುವಂತಹ ಘಟನೆ ಈಗಾಗಲೇ ನಡೆದಿದೆ ಸಾಕಷ್ಟು. ಯಾಕಂದರೆ ಇಲ್ಲಿ ಈ ತನಿಖೆಯನ್ನು ಹುಡುಕ್ತಾ ಹೋದರೆ ಇಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅದರಲ್ಲೂ ಸ್ಥಳಕ್ಕೆ ರಾಜಕಾರಣಿಗಳು, ಹಾಸನ ಜಿಲ್ಲೆಯ ಬಹುದೊಡ್ಡ ರಾಜಕಾರಣಿಗಳು, ರೇವಣ್ಣ ಆಗಿರ್ಬೋದು, ಸಂಸದ ಶ್ರೇಯಸ್ ಪಟೇಲ್ ಆಗಿರ್ಬೋದು, ಸೂರಜ್ ರೇವಣ್ಣ ಆಗಿರ್ಬೋದು, ಎಲ್ಲರೂ ಕೂಡ, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಎಲ್ಲರೂ ಇಲ್ಲಿಗೆ ಸ್ಥಳಕ್ಕೆ ಬರ್ತಾರೆ, ಗಾಯಾಳುಗಳನ್ನ ವಿಚಾರಿಸ್ತಾರೆ, ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಒಂದು ರಾತ್ರಿಯೇ ಕೂಡ ರೇವಣ್ಣರವರು TV5ಗೆ ಒಂದು ಹೇಳಿಕೆಯನ್ನು ಕೂಡ ನೀಡಿದರು. ಅಂದರೆ ಪಾನಮತ್ತನಾಗಿದ್ದನ, ಚಾಲಕ ಪಾನಮತ್ತನಾಗಿದ್ದಾನ, ಅದನ್ನು ಮೊದಲು ಇವರು ತನಿಖೆ ಮಾಡಬೇಕಾಗುತ್ತೆ. ಯಾಕೆ ಇಷ್ಟೊಂದು ಜನ ಮೆರವಣಿಗೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ನೋಡಿ, ಯಾಕಂದರೆ 500ರಿಂದ 1000ಕ್ಕೂ ಹೆಚ್ಚು ಜನ ಇಲ್ಲಿ ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಂಡಿರ್ತಾರೆ, ಮೆರವಣಿಗೆ ಮಾಡ್ತಾ ಇರ್ತಾರೆ. ಆ ಮೆರವಣಿಗೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು, ಗೊರೂರು ಪೊಲೀಸ್ ಠಾಣೆಯವರು ಇಲ್ಲಿ ಬೀಡು ಬಿಟ್ಟಿರ್ತಾರೆ. ಅಂದರೆ ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಏನು ಒಂದು 15ರಿಂದ 20 ಜನ ಪೊಲೀಸರು ಇಲ್ಲಿ ಬೀಡು ಬಿಟ್ಟಿದ್ರು. ಒಂದಿಷ್ಟು ಅವರಿಗೆ ಮಾರ್ಗದರ್ಶನವನ್ನು ಕೂಡ ನೀಡಿದರು. ಅಂದರೆ ಹಿಂದೆ ವಾಹನಗಳನ್ನ ಅಲ್ಲಿ ಬ್ರೇಕ್ ಮಾಡಲಾಗಿತ್ತು. ಈ ರಸ್ತೆ ಏನಿದೆ ಈಗ ಹೋಗ್ತಾ ಇದೆಯಲ್ಲ, ಇದು ಹಾಸನ ಕಡೆಗೆ ಹೋಗೋ ರಸ್ತೆ, ನನ್ನ ಹಿಂದೆ ಇರುವಂಥದ್ದು. ಈ ರಸ್ತೆಯನ್ನು ಒಂದು ಸ್ವಲ್ಪ ಹೊತ್ತು ಬ್ಯಾನ್ ಮಾಡಲಾಗಿತ್ತು. ಆ ಕಡೆ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಹಾಗಾಗಿ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಕೆಲಸ ಮಾಡ್ತಿದ್ರು ಅನ್ನುವ ಮಾಹಿತಿ ಇರುವಂಥದ್ದು. ಆದರೆ ಸ್ಥಳೀಯರು ಒಂದೊಂದು ರೀತಿಯ ಒಂದೊಂದು ಥರವಾಗಿ ಆರೋಪ ಮಾಡ್ತಾರೆ. ಇಲ್ಲಿ ಪೊಲೀಸ್ ಭದ್ರತೆ ಇರಲಿಲ್ಲ, ಹೆಚ್ಚು ಪೊಲೀಸರು ಇರಲಿಲ್ಲ, ಟ್ರಾಫಿಕ್ ಪೊಲೀಸರು ಇರಲಿಲ್ಲ ಅನ್ನುವ ಆರೋಪವನ್ನು ಮಾಡ್ತಾರೆ. ಆದರೆ ಅದೆಲ್ಲವೂ ಒಂದು ಕಡೆ ಸೆಕೆಂಡ್ರಿ. ಆದರೆ ಅಚಾನಕ್ ಆಗಿರ್ತಕ್ಕಂತಹ ಘಟನೆ ಇದೆಯಲ್ಲ, ಆ ಲಾರಿ ನುಗ್ಗಿ ಬಂದು ಜನಗಳ ಮೇಲೆ ಅಂದರೆ ಗಣೇಶ ವಿಸರ್ಜನೆಯ ಉತ್ಸವದಲ್ಲಿ ಪಾಲ್ಗೊಂಡಿದ್ದಂತಹ ಮೃತಪಟ್ಟಂತಹ ವಿದ್ಯಾರ್ಥಿಗಳು ಏನಿದ್ದಾರೆ, ಸ್ಥಳೀಯರೇನಿದ್ದಾರೆ, ಅವರ ಮೇಲೆ ಹರಿದಂತಹ ಇದಿದೆಯಲ್ಲ, ಅದು ನಿಜಕ್ಕೂ ಘನಘೋರ ದುರಂತ ಅಂತಲೇ ಹೇಳ್ಬೋದಾಗುತ್ತೆ. ಈಗ ತನಿಖೆಯ ದಿಕ್ಕನ್ನು ಕೂಡ ಪೊಲೀಸರು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ದಕ್ಷಿಣ ವಲಯ IGP ಬೋರ್ಲಿಂಗಯ್ಯರವರು ತಡರಾತ್ರಿಯಿಂದಲೂ ಹಾಸನದಲ್ಲಿ ಬೀಡು ಬಿಟ್ಟಿರುವಂಥದ್ದು. ಜೊತೆಗೆ ಮೊಹಮ್ಮದ್ ಸುಜಿತ್ SP ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಒಂದೊಂದು ರೀತಿಯಾಗಿ ಯಾವೆಲ್ಲ ತನಿಖೆಗಳನ್ನ ಮಾಡಬೇಕು ಆ ರೀತಿಯಾಗಿ ಒಂದು 3 ಟೀಮ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅವೆಲ್ಲವನ್ನು ಕೂಡ ಪೊಲೀಸರು ನೋಡಿಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸ್ಥಳೀಯರಿಗೆ ನಾವು ಇನ್ನೊಂದು ದೃಶ್ಯಾವಳಿಗಳನ್ನು ತೋರಿಸ್ತೀನಿ ನೀತಿ. ಈಗಾಗಲೇ ಪೊಲೀಸರು ಮತ್ತು ಪೊಲೀಸರು ಇಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಇಲ್ಲಿಗೆ ಈ ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಬರ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಹಾಗಾಗಿ ಒಂದಿಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸ್ಕೊಂಡಿದ್ದಾರೆ. ಆಮೇಲೆ ಜೊತೆಗೆ ನಮಗೆ ಒಂದು ದೃಶ್ಯಾವಳಿ ಸಿಕ್ಕಿದೆ. ಆ ದೃಶ್ಯ ಏನಂತ ಅಂದರೆ, ಸೇಮ್ ಈ ಜಾಗದಲ್ಲಿ ಅಂದರೆ ಲಾರಿ ಏನಿದೆ, ಆ ಲಾರಿ ಹರಿದು ಬರುತ್ತಲ್ಲ, ಆ ಹರಿದು ಬರುವಂತಹ ವಿಡಿಯೋ ಏನಿದೆ, ಆ ವಿಡಿಯೋನ ಮೋಸ್ಟ್ಲಿ ಬಹುತೇಕ ಈ ಬಿಲ್ಡಿಂಗ್ ಏನಿದೆ, ಆ ಹಳ್ಳಿ ರೆಸ್ಟೋರೆಂಟ್ ಅಂದರೆ ಚೇತನ್ ಸಂಕೀರ್ಣ ಅಂತ ಏನು ಬಿಲ್ಡಿಂಗ್ ಏನಿದೆ, ಆ ಬಿಲ್ಡಿಂಗ್ನಿಂದ ಮೋಸ್ಟ್ಲಿ ಕವರೇಜ್ ಮಾಡಿಸಬೇಕು ಅನಿಸುತ್ತೆ. ಅಂದರೆ ಮೊಬೈಲ್ನಲ್ಲಿ ಕವರ್ ಮಾಡಿಸುತ್ತೆ ಅನಿಸುತ್ತೆ. ಆ ಲಾರಿ ಇಲ್ಲಿಂದ ಬಂದು ವೇಗವಾಗಿ ನುಗ್ಗುವಂತಹ ದೃಶ್ಯ ಮೋಸ್ಟ್ಲಿ ಆ ಬಿಲ್ಡಿಂಗ್ನಿಂದ ತೆಗೆದಿರ್ಬೋದು ಅನ್ನುವ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು. ಇಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಜೊತೆಗೆ ಸ್ಥಳೀಯರು ಸಾವನ್ನಪ್ಪಿದ್ದಾರೆ. ಅವರ ಮನೆ ಹತ್ರ ಹೋಗಿದ್ದು, ಹೊಳೆನರಸೀಪುರ ತಾಲೂಕಿನ ಡಣಾಯಕನಹಳ್ಳಿ ಏನಿದೆ, ಆ ಡಣಾಯಕನಹಳ್ಳಿ ಮನೆ ಹತ್ರ ಹೋಗಿದ್ದು ಈಶ್ವರ್ ಎಂಬುವ ಹುಡುಗ, PUC ಹುಡುಗ, ಓದ್ತಿದ್ದಂತಹ PUC ಹುಡುಗ ಈಗಾಗಲೇ ಮೃತಪಟ್ಟಿದ್ದಾನೆ. ಅವರ ಮನೆಯ ಆಕ್ರಂದನ, ಅವರ ಪೋಷಕರ ಗೋಳಾಟ, ನರಳಾಟ ಎಲ್ಲವನ್ನೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಭಾವುಕರಾಗ್ತಾರೆ. ಆ ದೃಶ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಭಾವುಕರಾಗ್ತಾರೆ. ಆ ಥರದ ಒಂದು ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡಿದೆ. SLCಯಲ್ಲಿ ಸುಮಾರು 97 ಅಂದರೆ 97ರಿಂದ 98% ತೆಗೆದಿದ್ದ, ಊರಿನಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಪಡೆದುಕೊಂಡಿದ್ದ ಅನ್ನುವ ಮಾಹಿತಿ ಗ್ರಾಮಸ್ಥರು TV5ಗೆ ಹೇಳ್ತಾ ಇದ್ರು. ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ. ವಿದ್ಯಾರ್ಥಿಗಳು, ಒಬ್ಬ ಬಳ್ಳಾರಿ ಮೂಲದವರು, ಇನ್ನೊಬ್ಬರು ಚಿಕ್ಕಮಗಳೂರು ಮೂಲದವರು, ಮತ್ತೊಬ್ಬ ಚಿತ್ರದುರ್ಗ ಮೂಲದವರು, ಜೊತೆಗೆ ಸ್ಥಳೀಯ 2 ವಿದ್ಯಾರ್ಥಿಗಳು, ಇಲ್ಲಿಯವರು ವಿದ್ಯಾರ್ಥಿಗಳು. ಹಾಗಾಗಿ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆ ಕಾಲೇಜು
ವ್ಯಾಸಂಗ ಮುಗಿಸಿ ನಿನ್ನೆ ಸಂಜೆ ಶನಿವಾರ ಆಗಿರುತ್ತೆ ಒಂದಿಷ್ಟು ಗಣೇಶ ಉತ್ಸವದಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಬಂದಿರ್ತಾರೆ. ಆದರೆ ಈ ಘನಘೋರ ದುರಂತಕ್ಕೆ 9 ಜನ ಬಲಿಯಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಅಸಾಧ್ಯ, ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಒಟ್ಟಾರೆ ಈಗ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ಗಾಯಾಳ ವೆಚ್ಚವನ್ನು ಕೂಡ ಭರಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ರಾಜಕೀಯ ನಾಯಕರುಗಳು ಇದಕ್ಕೆ ಸಾಕಷ್ಟು ಬರ್ತಾ ಇದ್ದಾರೆ. ಆದರೆ ತನಿಖಾ ಆ್ಯಂಗಲನ್ನು ಯಾವೆಲ್ಲ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಹಾಸನ ಪೊಲೀಸರು ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಸ್ಥಳೀಯರ ಒಂದು ಅಭಿಪ್ರಾಯ ಏನಂದರೆ, ಈ ರಸ್ತೆಯಲ್ಲಿ ಈ ಹಿಂದೆ ಸುಮಾರು 500 ಮೀಟರ್ ಹಿಂದಿನಲ್ಲಿ ಒಂದು ಹಂಪ್ಸ್ ಕೇಳಿರ್ತಾರೆ. ಆದರೆ ಹಂಪ್ಸನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಅದನ್ನು ಮಾಡಿಕೊಟ್ಟಿರಲಿಲ್ಲ. ಅದು ಒಂದು ಕೂಡ ಇದು ಈ ಘಟನೆಗೆ ಏನಾರ ಕಾರಣವಾಯ್ತಾ? ಜೊತೆಗೆ ರೈಲ್ವೆ ಬ್ಯಾರಿಕೇಡ್ ಇದೆ, ರೈಲ್ವೆ ಗೇಟ್ ಕೂಡ ಇದೆ. ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ ಒಂದು ವಿಗ್ರಹ, ಅಂದರೆ ಲಕ್ಷ್ಮಿಯ ಪೋಸ್ಟ್ ಕೂಡ ಹಾಕಿದ್ದಾರೆ. ಅಲ್ಲಿ ರೈಲ್ವೆ ಬ್ಯಾರಿಕೇಡ್ ಇದೆ. ಏಕಾಏಕಿ ಈ ಕಡೆ ಶಾಂತಿಗ್ರಾಮ ಹೋಗ್ತಂತಹ ರಸ್ತೆಯವರು ಈ ಕಡೆನೇ ಹೋಗ್ತಾರೆ. ಹಾಗಾಗಿ ಅಲ್ಲೊಂದು ಬ್ಯಾರಿಕೇಡ್ ಇದೆ, ಅಲ್ಲೊಂದು ಬ್ಯಾರಿಕೇಡ್ ಹಾಕಿದ್ರೆ ಈ ಘಟನೆ ಏನಾರ ನಡೀತಾ ಇರಲಿಲ್ವೇನೋ ಅಂದರೆ ಹೇಳ್ಬೋದು. ಸದ್ಯಕ್ಕೆ ಯಾವೆಲ್ಲ ರೀತಿಯಾಗಿ ತನಿಖೆ ಆಗ್ತಾ ಇದೆ, ಒಂದೊಂದು ರೀತಿಯಲ್ಲಿ ಇಲ್ಲಿನ ಜನರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಇನ್ನೇನು ಜಿಲ್ಲಾ ಉಸ್ತುವಾರಿ ಸಚಿವರ ಬರುವಿಕೆಗೆ ಇಲ್ಲೆಲ್ಲರೂ ಕಾಯ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.